ನಮಸ್ಕಾರ ಸ್ನೇಹಿತರೆ, ಎಸ್ ಎಲ್ ಕ್ರಿಯೇಷನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸನ್ನ ಹಾಕ್ಕೊಂಡಿದ್ದೀವಿ. ಇದು ಎಂಬ್ರಾಯ್ಡ್ರಿಗೆ. ಇದನ್ನು ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ ನೋಡಿ. ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಮತ್ತು ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿದು. ಸೊ ಎರಡೂ ನಾನೇ ಮಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ನೋಡಿ. ಡಿಸೈನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. $559 ಹೌದು. ಯಾವುದಿದು $559 ಇಲ್ಲ ನೋಡಿ. ಡಿಸೈನ್ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಈಗ. ಅಪ್ಪಿ ಈಸಿ ಇದೆಯಾ ಅದು ಡಿಸೈನು? ಈಸಿ ಕಷ್ಟ ಅಂತ ಇಲ್ಲ, ಕೆಲಸ ಅಂದಮೇಲೆ ಕೆಲಸ ಅಷ್ಟೇ. ಓಕೆ, ಕಲರ್ ಕೋಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಕಲರ್ ಕೋಡ್ ಮಾಡ್ಕೊತಿದ್ದಾರೆ. ಸ್ಟ್ರೈಟ್ ಲೈನ್, ಸಪೋರ್ಟ್ ಲೈನು ಪಿಂಕು. ಇದರಲ್ಲಿ ಸ್ಯಾರಿ ಒಳಗೆ ಗೋಲ್ಡ್ ಇದೆ. ಆಮೇಲೆ ಇದು ಇದೆ. ಇದಕ್ಕೆ ಯಾವ ಕಲರು ನೋಡಿ? ಈ ಕಲರ್ ಇದೆ, ಇದು ಮೆಂತ್ಯ ಕಲರು. ಇದಾಗುತ್ತಾ ಥ್ರೆಡ್ಡು? ಇದು ಪಿಂಕ್ ಅಂತೂ ಆಗುತ್ತಿದು ನೋಡಿ. ಈ ಪಿಂಕ್ ಆಗುತ್ತೆ. ಇದು ಸ್ಯಾರಿ ಒಳಗಿದೆಯಾ ಪಿಂಕು? ಇದೆ, ಸ್ಯಾರಿ ಒಳಗಿದೆ ನೋಡಿ. ಸ್ಯಾರಿ ಒಳಗೂ ಇದೆ ಪಿಂಕು. ಇದು ಈ ಪಿಂಕ್ ಅಲ್ಲ, ಬಟ್ ಬ್ಲೌಸ್ ಅದೇ ಪಿಂಕ್ ಇದೆ. ಬ್ಲೌಸ್ ಪಿಂಕ್ ಅಲ್ಲ ಹಾಕೋದು, ಸ್ಯಾರಿ ಕಲರ್. ಓಕೆ ನೋಡಿ ಯಾವುದಿದೆ. ಥ್ರೆಡ್ ನೋಡಬೇಕು ನೋಡಿ, ಥ್ರೆಡ್ ಸೊ ನೋಡಿ, ಈ ಥರ ಸೆಟ್ ಮಾಡಿದ್ದಾರೆ. ಝೂಮ್ ಮಾಡಿ ನೋಡೋಣ ತಡೀರಿ. ಓಕೆನಾ? ಚೆನ್ನಾಗಿದೆ ಅಲ್ಲ? ಗೈಸ್ ನೋಡಿ, ಇದನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಥರ ಸೆಲೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಪಿಂಕ್ ಕಲರು ರನ್ ಆಗ್ತಾಯಿದೆ. ಚೆನ್ನಾಗಿ ಬರ್ತದೆ. ಸೈಡ್ ಪ್ಲೀಸ್. ನೋಡಿ ಸರಿಯಾದ ಪ್ರಮಾಣದಲ್ಲಿ ಯಾರೋ ಡಾಕ್ಟರ್ ಹೇಳ್ತಾರೆ. ಫ್ರೆಂಡ್ಸ್ ನೋಡಿ, ನಮ್ಮ ಹಸ್ಬೆಂಡ್ ಇವತ್ತು ಏನೋ ಒಂಚೂರು ದಿನ ಹೆಲ್ಪ್ ಮಾಡ್ತಾರೆ ಪಾಪ. ಇವತ್ತು ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಆಲ್ರೆಡಿ ಬ್ಯಾಕ್ ಪಾರ್ಟು ಅರ್ಧ ಮುಗಿಸಿ, ಅರ್ಧ ಫುಲ್ಲು ಇಲ್ಲಿವರೆಗೂ ಮುಗ್ದು ಈ ನೆಕ್ಸ್ಟ್ ಪಾರ್ಟ್ ಸೈಡ್, ನೆಕ್ಸ್ಟ್ ರೈಟ್ ಸೈಡ್ದು ಹಾಕ್ಕೊಂಡಿದ್ದಾರೆ. ಏನಪ್ಪ ಇಷ್ಟೊಂದು ಹುಮ್ಮಸ್ಸಲ್ಲಿ ಮಾಡ್ತಿದ್ದೀರಾ ಇವತ್ತು? ಇವತ್ತಲ್ಲ, ಡೈಲಿ ಹುಮ್ಮಸ್ ಇರ್ತದೆ. ಹಾಂ, ಅದೇ ನೀವು ಬಿಡ್ತಿರ್ಲಿಲ್ಲ ಅಷ್ಟೇ. ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಿದ್ರಲ್ಲ. ಓಕೆ, ತೊಂದರೆ ಇಲ್ಲ. ಈಗ ತಪ್ಪನ್ನ ನೆಟ್ಟು ಮಾಡ್ಕೋಬೇಕು ತಾನೆ, ಸರಿ ಮಾಡ್ಕೋಬೇಕು. ಹಾಂ ಹಾಂ, ಓಕೆ. ಬಾಬಿನ್ ಥ್ರೆಡ್ ಚೇಂಜ್ ಮಾಡಿ. ಓಕೆ, ಬಾಬಿನ್ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದಾರೆ. ಇಷ್ಟೊಂದಿದ್ರು ಬಾಬಿನ್ ಥ್ರೆಡ್ ನೋಡಿ, ಬುಟ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಂ, ಬುಟ್ಟಾಗಿ ಆಗುತ್ತೆ.
ಹುಷಾರಾಗಿ ತಗೋಬೇಕು. ಇಲ್ಲ ಅಂದರೆ ಸೂಜಿಗೆ ನೀಡ್ಲಿಕ್ಕೆ ಸಿಗ ಹಾಕ್ಕೊಂಡು ಸ್ಯಾರಿ ಬ್ಲೌಸ್ ಪೀಸು ಡ್ಯಾಮೇಜ್ ಆಗುತ್ತೆ. ನಿಮ್ಮದೇ ಆದರೆ ಪರವಾಗಿಲ್ಲ, ನಮ್ಮದೇ ಆದರೆ ಪರವಾಗಿಲ್ಲ. ನಮ್ದಾದ್ರೂ ಬ್ಲೌಸ್ ಪೀಸ್ ಅಲ್ವಾ? ಕಸ್ಟಮರ್ಗಾದ್ರೆ ಅಲ್ಲ, ನಮ್ದಾದ್ರೂ ಇವಾಗ ಅಕಸ್ಮಾತ್ ಅರ್ಧೋದ್ರೆ ನಿಮ್ದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದಕ್ಕಲ್ಲ, ಇವಾಗ ನಮ್ದಾದ್ರೂ ಅರ್ಧೋದ್ರೆ ಬೇರೆ ತರಬೇಕಾ? ಅದಕ್ಕೆ ದುಡ್ಡು ಖರ್ಚಾಗುತ್ತಾ? ಅರ್ಧೋದಂಗೆ ಮತ್ತೆ ಬಟ್ ನಮ್ದಕ್ಕೆ ಯಾರಿಗೂ ಉತ್ತರ ಹೇಳಂಗಿರಲ್ಲ. ಕರೆಕ್ಟ್. ನಮ್ದಕ್ಕೆ ಉತ್ತರ ಹೇಳಂಗಿರಲ್ಲ, ಕಸ್ಟಮರ್ಗೆ ಉತ್ತರ ಹೇಳಲೇಬೇಕು. ಉತ್ತರ ಹೇಳಬೇಕು, ಅವ್ರು ಬೈದ್ರೆ ಬೈಸ್ಕೋಬೇಕು, ಇವೆಲ್ಲ ಆಗ್ತದೆ. ಹೌದು. ಬೈದ್ರೆ ಬೈಸ್ಕೋಬೇಕು ಅಂತ ಓಕೆ, ಬೈಸ್ಕೊಂಬಿಡೋಣ. ಬಟ್ ನೆಕ್ಸ್ಟ್ ಟೈಮಿಂದ ಕಸ್ಟಮರ್ ಬರಲ್ವೇ? ಕಸ್ಟಮರ್ ಮಿಸ್ ಆಗ್ತಾರಲ್ಲ. ಎಸ್, ಕಸ್ಟಮರ್ ಮಿಸ್ ಆಗ್ತಾರಲ್ವಾ? ರೈಟ್. ಯಾ, ಏನಾಯ್ತು? ಹಾಗೆ ನೋಡ್ತಾ ಇರಿ ಜಾಯಿಂಟ್ ಯಾವ ಥರ ಪ್ಯಾಚಪ್ ಆಗುತ್ತೆ ಅಂತ. ಪೂರ್ತಿ ಕಂಪ್ಲೀಟ್ ಆಗಿ ನೋಡಿ. ಟ್ರೈನಿಂಗ್ ಬೇಕಂತಂದರೆ ಬನ್ನಿ, ಟ್ರೈನಿಂಗ್ ಈಗ ಒಂದು ನಿಮಿಷ. ಓಕೆ, ಸೊ SL ಕ್ರಿಯೇಷನ್ಸ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋನ ನೀವು ಫಸ್ಟ್ ನೋಡ್ಬೋದು. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ. ಆಮೇಲೆ ನಿಮಗೇನಾದರೂ ಯಾರಿಗಾರು ಡಿಸೈನ್ಸ್ ಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರು ಮತ್ತು ನಮ್ಮ ಹಸ್ಬೆಂಡ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಎನಿ ಟೈಮ್ ಅವೈಲಬಲ್ ಇರ್ತೀವಿ. ಓಕೆನಾ? ಕುತೂಹಲದಿಂದ ನೋಡ್ತಾ ಇರಿ ಯಾವ ರೀತಿ ಜಾಯಿಂಟ್ ಪ್ಯಾಚ್ ಆಗುತ್ತೆ ಅಂತ ಹೇಳಿ. ಹಾಗೆ ನೋಡಿ ಪ್ಯಾಚ್ ನೆಕ್ಸ್ಟ್ ಲೈನ್. ನಮ್ಮ SL ಕ್ರಿಯೇಷನ್ಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮೂಲಕ ಸಪೋರ್ಟ್ ಮಾಡಿ. ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ನಮಗೂ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಜೊತೆ ಹುಮ್ಮಸ್ ಬರುತ್ತೆ. ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ. ಯಾರಾದರೂ ನೋಡ್ತಾ ಇದ್ದಾರೆ, ಸೊ ಯಾರೋ ಅಂದರೆ ಮೀನ್ಸ್ ಸಪೋರ್ಟ್ ಸಿಗುತ್ತೆ. ಯಾರೋ ನೋಡ್ತಾ ಇದ್ದಾರೆ ನಾವು ಮಾಡೋದನ್ನ, ಅಂದರೆ ಮೀನ್ಸ್ ನಾವೇನು ಒಂದು ಕಲೆನ ಮಾಡ್ತಾ ಇರ್ತೀವಲ್ಲ, ಅದನ್ನು ಮಾಡೋದನ್ನು ಯಾರೋ ಒಬ್ಬರು ವೀಕ್ಷಣೆ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ, ನಮಗೂ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಇಂಟ್ರೆಸ್ಟ್ ಅನ್ನೋದ್ರ ಜೊತೆಗೆ ಇನ್ನೂ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಹುಮ್ಮಸ್ ಬರುತ್ತೆ. ಗೈಸ್ ನೋಡಿ, ಬ್ಯಾಕ್ ಪಾರ್ಟ್ ಮುಗ್ದಿದೆ ಫುಲ್ಲು. ಇವಾಗ ಪುಟ್ಟ ಹಾಕ್ತಾ ಇದ್ದಾರೆ. ಓಕೆನಾ? ನೋಡಿ, ಬುಟ್ಟ ಇನ್ನೊಂದು 2 ನಿಮಿಷ ಏನೋ ಇದೆ. ನೋಡಿ, ನಮ್ಮ ವೈಫು ನಿದ್ದೆಗಣ್ಣಾಗಿ ಎದ್ದು ಬಂದು ಈ ಕಡೆ ತಿರುಗಿಸಿ ನಿದ್ದೆ ಮಾಡ್ತಿದ್ರು. ಅದರ ಕಣ್ಣಾಗಿ ಎದ್ದು ಬಂದ್ಬಿಟ್ಟು ಇದು 2 ಬುಟ್ಟನ ಸೈಡಿಗೆ ತೊಳ್ಬಿಟ್ರು. ಓಕೆ, ಮಲಗಿದ್ದವ್ರನ್ನ ಯಾಕೆ ಎಬ್ಬರ್ಸ್ಕೊಂಡು ಕರ್ಕೊಂಬಂದ್ರಿ? ಏನೋ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಸ್ಕ್ರೀನ್ಗೆ ಅಟ್ಯಾಚ್ ಮಾಡಬೇಕಾಗಿತ್ತು, ಅದನ್ನು ಬೆಳಗ್ಗೆ ಮಾಡ್ಕೊಂಡಿದ್ರು ಆಗಿರೋದು. ಮಲಗಿದ್ದವ್ರನ್ನ ಎಬ್ಬರ್ಸ್ಕೊಂಬಂದ್ಬಿಟ್ಟು ಹಿಂಗೆ ಆಗೋದು. ಆದ್ರೂ ಮನ್ಕೊಂಡು ಏನು ಮಾಡ್ತಿದ್ರು, ಬರೀ ಮೊಬೈಲ್ ನೋಡ್ತಾ ಇದ್ರು. ಅದ್ರ ಬದಲು ಇಲ್ಲಾರು ಬಾಗಿ ಅಂತ ಕರ್ಕೊಂಬಂದೆ. ಬರೀ ಮನೆಗೆ ಮೊಬೈಲ್ ನೋಡ್ಕೊಂಡು ಅಂತ. ಹೌದು, ನೋಡಿ ಬಂದಿದೆ ಹೇಳಿ. ಪ್ಯಾಕ್ ಆಗೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟು. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಪಾರ್ಟ್ ಮುಗ್ದಿದೆ. ಈಗ ಫ್ರಂಟ್ ಪಾರ್ಟ್ಗೆ ಹಾಕ್ಕೊತಿದ್ದಾರೆ. ಫ್ರಂಟ್ ಪಾರ್ಟ್ಗೆ ಹಾಕ್ಕೊಂಡು
ನೆಕ್ಸ್ಟು ಸ್ಲೀವ್ಸ್ ಬೇರೆ ಮಾಡಬೇಕು, ಇನ್ನು ಸ್ಲೀವ್ಸು ಮಾಡಬೇಕು. ಇದೇ ಕಸ್ಟಮರ್ದು ಇನ್ನೂ ಒಂದು ಸೀರೆ ಇದೆ, ಇನ್ನು ಬೇರೆ ಕಸ್ಟಮರ್ದು ಇನ್ನೂ 4-5 ಸೀರೆ ಐತೆ. ಓಕೆ, ಯಾರೋ ಕಸ್ಟಮರು ಮಿಷಿನ್ ಬೇಕು ಅಂತ ಕೇಳ್ತಾ ಇದ್ದಾರೆ, ಅವ್ರಿಗೆ ಬೇರೆ ಮಿಷಿನ್ ಕೊಡಿಸ್ಬೇಕು. ಸೊ ನಿಮ್ಗೇನಾದ್ರು ಇವರಲ್ಲ, ಬೇರೆಯವರು. ಮತ್ತು ಟ್ರೈನಿಂಗ್ ಬೇಕಂತೆ ಅವರಿಗೆ, ಕಂಪ್ಲೀಟ್ ಟ್ರೈನಿಂಗು. ಮೀನ್ಸ್ ಕಂಪ್ನಿಯಿಂದ ಮಿಷಿನ್ ತಗೊಂಡಾಗ ಕೊಡ್ತಾರಲ್ಲ ಡೆಮೋ, ಆ ಡೆಮೋ ಅಲ್ಲ, ಮಾಮೂಲಿ ಟ್ರೈನಿಂಗ್ ಬೇಕಂತೆ. ಸೊ ಆ ಟ್ರೈನಿಂಗ್ನ ಕೊಡೋದಕ್ಕೆ ನಮಗೆ ಇಲ್ಲಿ ಟೈಮ್ ಸಿಗ್ತಾ ಇಲ್ಲ, ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಟ್ರೈನಿಂಗ್ ಕೇಳ್ತಾ ಇದ್ದಾರೆ. ಟ್ರೈನಿಂಗು ಟೈಮ್ ಸಿಗ್ತಾ ಇಲ್ಲ. ಸೊ ನಾಳೆ ಇಲ್ಲ ನಾಡ್ದು ಬಿಡು ಮಾಡ್ಕೊಂಡು ಬರೋಕ್ಕೆ ಹೇಳಿ. ಇಲ್ಲೊಂದು ಹುಲಿ ಎಲ್ಲೋ ಸೇರ್ಕೊಂಡಿದೆ. ಥ್ರೆಡ್ ಅದು ಇದು ಮಾಡಿಲ್ಲ, ಕವರ್ ತೆಗ್ದಿಲ್ಲ ಬಿಡಿ. ಅವ್ರು ತೆಗಿತಾರೆ, ನಾವು ಇದು ಮಾಡ್ತೀವಿ ಬಿಡಿ. ಅವ್ರ ಪರಿಚಯ ಹುಲಿಗಳು. ಟ್ರೈನಿಂಗ್ ಹೇಳಿ. ಅದೇ ಟ್ರೈನಿಂಗ್ದು ಅವ್ರಿಗೆ ನಾಳೆ ಇಲ್ಲ ನಾಡ್ದು ಬರಕ್ಕೆ ಹೇಳಿದೀನಿ. ಓಕೆ, ಅವ್ರು ನೀವೇ ಟ್ರೈನಿಂಗ್ ಕೊಡ್ತೀರಾ? ಹೌದು, ನಾನು ನಮ್ಮ ಮನೆಯವರು ಇಬ್ರು ಸೇರ್ಕೊಂಡು ಕೊಡ್ತೀವಿ. ಓಕೆ, ಟ್ರೈನಿಂಗ್ ಎಲ್ಲ ಎಷ್ಟು ಕಾಸ್ಟ್ ಆಗುತ್ತೆ? ಅದೆಲ್ಲ ಹೇಳಕ್ಕಾಗಲ್ಲ. ಅದ್ರ ಜೊತೆಗೆ ಏನೇನು ಮೆಟೀರಿಯಲ್ ಸಿಗುತ್ತೆ? ಸಿಗತ್ತೆ. ಸೊ ಗೈಸ್, ತುಮಕೂರಲ್ಲಿ ಯಾರಿಗೆಲ್ಲ ಇದು ಸಣ್ಣ ಮಿಷಿನ್ದು ಟ್ರೈನಿಂಗ್ ಬೇಕೋ ಅವರ ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆ. ಸ್ವಲ್ಪನೂ ವೇರಿಯೇಷನ್ನು ಆಗ್ದಂಗೆ ಟ್ರೈನಿಂಗ್ ಕೊಡ್ತೀವಿ. ನೋಡಿ ಈ ಥರ ಬರುತ್ತೆ. ಇದು ಸಣ್ಣ ಮಿಷಿನ್ ಆಗಿರೋದ್ರಿಂದ ಈ ಡಿಸೈನ್ ನೋಡಿ, ಸಣ್ಣ ಮಿಷಿನ್ ಆಗಿರೋದ್ರಿಂದ ಇದು ಜಾಯಿಂಟ್ ವರ್ಕ್ ಇದ್ದೇ ಇರ್ತೈತೆ. ಹೌದು, ಈ ಜಾಯಿಂಟ್ ಎಲ್ಲಿ ಜಾಯಿಂಟ್ ಆಗಿದೆ ಅನ್ನೋದನ್ನ ತೋರಿಸಿ ನೋಡೋಣ. ಎಲ್ಲಿ ಎಲ್ಲಾದ್ರೂ ಜಾಯಿಂಟ್ ಕಾಣಿಸ್ತಾ ಇದೆಯಾ? ಓಕೆ, ನಾನು ಹೇಳಿ ಈ ರೀತಿ ಈಗ ತೋರಿಸಿ ನೋಡಿ. ಇಲ್ಲೊಂದು ಕಡೆ ಜಾಯಿಂಟ್ ಇದೆ, ಇಲ್ಲಿ ಜಾಯಿಂಟ್ ಹಾಕಬೇಕು. ಸೊ ಇಲ್ಲಿ ಅಂದರೆ ಜಾಯಿಂಟ್ ಮೀನ್ಸ್ ಪ್ಯಾಚ್ ವರ್ಕ್ ಇದೆಲ್ಲ, ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಡಿಸೈನ್ ಬರುತ್ತೆ. ಇಲ್ಲಿಂದ ಪ್ಯಾಚ್ ವರ್ಕ್ ಮಾಡ್ಕೋಬೇಕು ನಾವು. ಕೆಲವೊಂದು ಡಿಸೈನ್ಸು ಈ ಥರ ಬರುತ್ತೆ, ಇನ್ನು ಕೆಲವೊಂದು ಡಿಸೈನ್ಸ್ ಏನಾಗುತ್ತೆ ಫುಲ್ಲು ಬರುತ್ತೆ. ಒಂದೊಂದು ಸತಿ ಏನಾಗುತ್ತೆ ಫುಲ್ಲು ಬರುತ್ತೆ, ಒಂದೇ ಸತಿ ಮಾಡಿ ಮುಗಿಸ್ಬೋದು. ಒಂದೊಂದು ಸತಿ ಏನಾಗುತ್ತೆ, ಅದನ್ನು ಕರೆಕ್ಟೇ, ಬ್ರಾಡ್ನೆಸ್ ಕಡಿಮೆ ಇದ್ದರೆ ಒಂದೇ ಸತಿ ಮುಗಿಯುತ್ತೆ ನಿಮಗೆ. ಚಿಕ್ಕದಿರಬೇಕು ಬ್ರಾಡ್ನೆಸ್ಸು. ಸೊ ಬ್ರಾಡ್ನೆಸ್ ಏನಾದ್ರು ಸ್ವಲ್ಪ ಒಂದು 6.5-7 ಇಂಚ್ ಇತ್ತು ಅಂತ ಅಂದರೆ ಏನಾಗುತ್ತೆ, ಸೊ 2 ಟೈಮ್ ಹಾಕೋಬೇಕಾಗುತ್ತೆ. ಸೊ ಇಲ್ಲಿಗೂ ಪ್ಯಾಚ್ ವರ್ಕ್ ಮಾಡಲೇಬೇಕು. ಇಲ್ಲಿಂದ ಜೊತೆಗೆ ಡೆಪ್ತು ಎಷ್ಟಿದೆ ಅಂತ ನೋಡ್ಕೊಬೇಕು. ಡೆಪ್ತ್ ಎಷ್ಟಿರುತ್ತೋ ಅಷ್ಟಕ್ಕೆ ನಿಮಗೆ ಡಿಸೈನ್ ಬಂದರೆ ಓಕೆ. ಸೊ 10.5 ಇಂಚ್ ಇದೆ. ಹೌದು, ಇದು ಬಂದು ಮೇಲ್ಗಡೆ ಟಾಪಲ್ಲಿ 6 ಇದೆ, ಕೆಳಗೆ 7 ಇದೆ. ಸೇಮ್ ಬ್ಲೌಸು, ಕಸ್ಟಮರ್ ಏನು ಅಳತೆ ಕೊಟ್ಟಿದ್ದಾರೆ ಬ್ಲೌಸು, ಅದು ಇದು ಸೇಮ್. ಓಕೆ, ಸೊ ಡೆಪ್ತ್ ಇರೋ ಬ್ರಾಡ್ನೆಸ್ನ ನೋಡ್ಕೋಬೇಕು. ಬ್ರಾಡ್ನೆಸ್ ಕಡಿಮೆ ಇದ್ದರೆ ಒಂದೇ ಸತಿಗೆ ಆಗುತ್ತೆ ಡಿಸೈನು. ಸೊ ಬ್ರಾಡ್ನೆಸ್ ಏನಾದ್ರು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ 2 ಸತಿ ಹಾಕೋಬೇಕು. ಜೊತೆಗೆ ನಾವು ಬ್ಯಾಕ್ ನೆಕ್ ಡೆಪ್ತೂ ನೋಡ್ಕೋಬೇಕಾಗುತ್ತೆ. ಡೆಪ್ತ್ ಏನಾದರೂ ಕರೆಕ್ಟಾಗಿ ಇತ್ತು ಅಂತ ಅಂದರೆ ಕೆಲವೊಂದು ಡಿಸೈನ್ಸ್ ಏನಾಗುತ್ತೆ ಫುಲ್ಲು ಬರುತ್ತೆ ಆಫು. ಓಕೆನಾ, ಕೆಲವೊಂದು ಡಿಸೈನ್ಸು ಪ್ಯಾಚ್ ವರ್ಕ್ ಮಾಡಲೇಬೇಕಾಗುತ್ತೆ ನಾವು. ಓಕೆನಾ. ಸೊ ನೋಡಿ, ಇದು ಈ ಥರ ಬಂದಿದೆ ಇವಾಗ ಬ್ಯಾಕ್ ನೆಕ್ಕು. ಅಲ್ಲಿಂದ ಅಲ್ಲ, ಕೆಳಗಡೆ ವೆಯ್ಟ್ ಅಲ್ಲಿಂದನೂ ತೊಗೊಂಡ್ರೆ 10 ಇಂಚ್ ಕರೆಕ್ಟಾಗಿ ಬರುತ್ತೆ. ಚೂರು ಡೌನಿಂದ ತೊಗೊಂಡ್ರೆ ಈ ಲೈನಿಗೆ 10 ಇಂಚ್ ಬರುತ್ತೆ. ಕರೆಕ್ಟಾಗಿದೆ ಅದು ಆ್ಯಕ್ಚುಲಿ. ಟೋಟಲಾಗಿ 11 ಇಂಚ್ವರೆಗೂ ಐತೆ. ಇದು ಕರೆಕ್ಟಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಬ್ರಾಡ್ನೆಸ್ ಇಲ್ಲಿ 6 ಇಂಚ್ ಇದೆ, ಇಲ್ಲಿ ಕೆಳಗಡೆ 7 ಇಂಚ್ ಇದೆ. ಸೇಮ್ ಕಸ್ಟಮರ್ದು ಹೆಂಗೆ ಬ್ಲೌಸ್ ಬಂದಿದೆಯೋ ಇಲ್ಲಿ 6 ಇಂಚು ಬ್ರಾಡ್ನೆಸ್, ಮೇಲ್ಗಡೆ 6 ಇಂಚು, ಕೆಳಗಡೆ 7 ಇಂಚ್ ಹೆಂಗೆ ಬಂದಿದೆಯೋ ಸೇಮ್ ಅದೇ ಥರನೇ ಇದೆ. ಸ್ನೇಹಿತರೆ ನೋಡಿ, ಫ್ರಂಟ್ ಪಾರ್ಟಿಗೆ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಇದು ನೀಟಾಗಿ ಟೈಟಾಗಿ ಬರಬೇಕು. ಸೊ ಟೈಟಾಗಿ ಬಂದರೆ ಮಾತ್ರ ಬರಬೇಕು ಅಂತಂದರೆ ಇದಕ್ಕೂ ಲಾಜಿಕ್ಗಳು ಮ್ಯಾಜಿಕ್ಗಳು ಇರುತ್ತೆ. ಅದನ್ನೆಲ್ಲ ಹೇಳ್ಕೊಡ್ಬಾರ್ದು, ನೀವು ಟ್ರೈನಿಂಗಲ್ಲಿ ಹೇಳ್ಕೊಡ್ಬೇಕು ಅದನ್ನೆಲ್ಲ. ಓಕೆನಾ, ಅದನ್ನೆಲ್ಲ ಟ್ರೈನಿಂಗಲ್ಲೇ ಹೇಳೋದು. ಲಾಕ್ ಮಾಡ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಲದಕ್ಕೂ ನೋಡಿ ಫ್ರಂಟ್ ಪಾರ್ಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇದು 95ಗೆ ಇಡ್ತೀರಾ? ಹೌದು. ಓಕೆ, ಆನ್ ಮಾಡ್ಕೊಳ್ಳಿ ಮಿಷಿನ್.
ನೋಡಿ ಡಿಸೈನು ಈ ಥರ ಬರುತ್ತೆ. ನಾವೇನೇ ಮಾಡಬೇಕಿದ್ರು ಫಸ್ಟು ದಾರ ರಿಮೂವ್ ಮಾಡಲೇಬೇಕು, ಅವಾಗಲೇ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಬಾಬಿನ್ ಎಲ್ಲ ರೆಡಿ ಮಾಡ್ಕೊಬೇಕು. ಆಗುತ್ತೆ ಬಿಡಿ, ಅದಕ್ಕೆ ಇನ್ನೇನು ಅಲ್ಲಿ ಬೋಲ್ಟ್ ನೋಡಿ ಈ ಥರ ಉಲ್ಟಾ ಮಾಡ್ಕೊಂಡಿದ್ದೀವಿ, ಏಕೆಂದರೆ ಫ್ರಂಟ್ ಪಾರ್ಟ್ನು ಸಹ ನಾವು ಈ ಥರನೇ ಹಾಕ್ಕೊಂಡಿರೋದು. ನೋಡಿ ಹಿಂಗೆ ಬರುತ್ತೆ, ಸೊ ಅದಕ್ಕೋಸ್ಕರ ಈ ಥರ ಉಲ್ಟಾ ಮಾಡ್ಕೊಂಡಿದ್ದೀವಿ. ಇದು 8.8 ಇಂಚ್ ಇದೆ ಅಷ್ಟೇ. ಸಾಕಾಗುತ್ತಾ? ಸಾಕು ಸಾಕು, ಚಿಕ್ಕದಾಗುತ್ತೆ ಅನ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇದು ಫ್ರಂಟ್ ಪಾರ್ಟ್ ಇಷ್ಟು ಆಗಿದೆ. ಈಗ ಇದಾದಮೇಲೆ ಇವಾಗ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀವಿ. ಈ ಥರ ಇದೆ ಡಿಸೈನ್, ಪಿಂಕ್ ಕಲರ್. ಪಿಂಕ್ ಮೇಲೆ ಪಿಂಕ್ ಕಾಣಿಸೋದಿಲ್ಲ, ಆದ್ರೂ ಆಪ್ಷನ್ ಇಂದಲೇ ಪಿಂಕ್ ಹಾಕಲೇಬೇಕಾಗುತ್ತೆ. ಇವಾಗ ಕೆಲವೊಂದು ಸ್ಯಾರಿಯಲ್ಲಿ ಏನಾಗುತ್ತೆ, ಬರೀ ಗೋಲ್ಡು ಮತ್ತು ಪಿಂಕ್ ಕಲರ್, ಫುಲ್ಲು ಗೋಲ್ಡ್ ಇರುತ್ತೆ, ಇಲ್ಲ ಪಿಂಕ್ ಕಲರ್ ಎರಡೇ ಇರುತ್ತೆ. ಸೀರೆನೂ ಅಷ್ಟೇ, ಗೋಲ್ಡ್ ಇರುತ್ತೆ ಬಾರ್ಡರು, ಪಿಂಕ್ ಕಲರ್ ಸ್ಯಾರಿ ಇರುತ್ತೆ. ಅವಾಗ ಆಪ್ಷನ್ ಇಲ್ದಲೇ ನಾವು ಪಿಂಕ್ ಮತ್ತು ಗೋಲ್ಡನ್ನು ಹಾಕಲೇಬೇಕಾಗುತ್ತೆ. ಜೊತೆಗೆ ಬೇರೆ ಕಲರ್ ಹಾಕಿದ್ರೆ ಅಷ್ಟೊಂದು ಕ್ಲೀನಾಗಿ ಒಂಥರ ಡೀಸೆಂಟಾಗಿ ಕಾಣಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಪಿಂಕ್ ಮೇಲೆ ಪಿಂಕ್ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ನೋಡಿ ಚೆನ್ನಾಗೇ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ. ಪಿಂಕ್ ಮೇಲೆ ಪಿಂಕ್ ಅಥವಾ ಬೇರೆ ಯಾವ್ದಾದ್ರು, ಇವಾಗ ಗ್ರೀನ್ ಮೇಲೆ ಗ್ರೀನು ಅಥವಾ ಸ್ಕೈ ಬ್ಲೂ, ಅದು ಯಾವುದು ಕಲರ್ ಇರುತ್ತೋ ಸೀರೆ ಆಪ್ಷನ್ ಇಲ್ದಲೇ ಇದ್ದಾಗ ಏನು ಮಾಡಬೇಕಾಗುತ್ತೆ, ಅದೇ ಕಲರ್ನ ಹಾಕಬೇಕಾಗುತ್ತೆ. ಬೇರೆ ಕಲರ್ ಹಾಕೋದ್ರಿಂದ ಚೆನ್ನಾಗೂ ಕಾಣಿಸೋದಿಲ್ಲ, ಡಿಸೈನು ಒಂಥರ ಹಾಕೋಡಾಗಿ ಕಾಣಿಸುತ್ತೆ. ಓಕೆನಾ? ಫ್ರೆಂಡ್ಸ್ ನೋಡಿ, ಇದು ಸ್ಲೀವ್ಸು ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2 ನಿಮಿಷ ಇದೆ ಅಷ್ಟೇ. ಇಷ್ಟು ಆಗಿದೆ ಸ್ಲೀವ್ಸು. ನೋಡಿ ಇದು ಇನ್ನೊಂದು ಸ್ವಲ್ಪ ಇದೆ. ಇದು ಸ್ಲೀವ್ಸು ಇದು ಇಷ್ಟು ಮುಗಿದಿದೆ, ಒಂದು ಸೈಡ್ ಸ್ಲೀವ್ಸ್ ಮುಗಿದೆ. ಇವಾಗ ಇನ್ನೊಂದು ಸೈಡ್ ಸ್ಲೀವ್ಸ್ ಇದೆ. ಒಂದು 6 ನಿಮಿಷ ಏನಂದರೆ ಓಕೆನಾ? ಅದು ಮುಗಿದ್ರೆ ಎಲ್ಲನೂ ಕಂಪ್ಲೀಟ್ ಆಗುತ್ತೆ. ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು. ನೋಡಿ ಇದು ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್ ಈ ಥರ ಬಂದಿದೆ. ನೆಕ್ಸ್ಟು ಇದು ಫ್ರಂಟ್ ಪಾರ್ಟು. ಓಕೆನಾ? ನೆಕ್ಸ್ಟು ಇದು ಒಂದು ಸೈಡ್ ಸ್ಲೀವು, ಮತ್ತು ಇನ್ನೊಂದು ಸೈಡ್ ಸ್ಲೀವ್ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದೆ. ಇದು ಇನ್ನೇನು ಮುಗೀತಾ ಇದೆ, ಇನ್ನೊಂದು ಚೂರಿದೆ, ಒಂದೇ 1 ನಿಮಿಷ ಇದೆ, ಆಗಿದೆ. ಅದು ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇನ್ನೊಂದು ನಿಮಿಷ ಇದೆ, ಇದು ಆಯಿತು. ಸೊ ಫಿನಿಶ್ ಆಯಿತು. ಓಕೆನಾ? ಇದಾದಮೇಲೆ ನೋಡಿ ಇದು ಫೈನಲ್ ಲುಕ್ಕು. ಇದು ಬ್ಯಾಕ್ ಪಾರ್ಟು. ಓಕೆನಾ? ನೆಕ್ಸ್ಟು ಇದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟ್ ಈ ಥರ ಬಂದಿದೆ, ಕ್ಲೀನಾಗಿ ಬಂದಿದೆ ಡಿಸೈನು ಆ್ಯಕ್ಚುಲಿ. ನೆಕ್ಸ್ಟು ಇದು ಸ್ಲೀವ್ಸು, ಇದು ಒಂದು ಸೈಡ್ ಸ್ಲೀವ್ಸು.
ನೆಕ್ಸ್ಟು ಈ ಕಡೆ ಒಂದು ಸ್ಲೀವ್ಸ್. ಸೊ ಇವತ್ತಿಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ SL ಕ್ರಿಯೇಷನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮೂಲಕ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಓಕೆನಾ? ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಒಂದು ಹುಮ್ಮಸ್ಸು ಜಾಸ್ತಿ ಬರುತ್ತೆ. ಇನ್ನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕಪ್ಪ, ಯಾರೋ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ನೋಡ್ತಿದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ, ನಿಮಗೂ ಒಂದು ಸಪೋರ್ಟ್ ಬರುತ್ತೆ. ಸೊ ಇನ್ನೂ ಒಂದು 5-6 ವೀಡಿಯೋ ನಾನು ಅಪ್ಲೋಡ್ ಮಾಡಾದಮೇಲೆ ಮಿಷಿನ್ಸ್ದು ನಾನು ಎಂಟೈರ್ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಯಾರೆಲ್ಲ ಹೊಸ್ದಾಗಿ ಮಿಷಿನ್ ಹಾಕ್ತಾಯಿದ್ದೀರೋ ಅವ್ರಿಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ಹಿಂಗೆ ಅಂತಂದರೆ ಯಾವ ಥರ ಆಪ್ರೇಟ್ ಮಾಡಬೇಕು ಮತ್ತು ಯಾವ್ದು ತೊಗೊಂಡ್ರೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ಸ್ನ ಕೊಡ್ತೀನಿ. ಅದಾದಮೇಲೆ ಜೊತೆಗೆ ನಿಮಗೆ ಯಾರಿಗಾದ್ರು ಡಿಸೈನ್ಸ್ ಏನಾದರೂ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ, ಹಾಗೆ ನಮ್ಮ ಹಸ್ಬೆಂಡ್ ನಂಬರ್ನೂ ಕೂಡ ಹಾಕಿರ್ತೀನಿ. ಯಾರಿಗಾದ್ರು ಡಿಸೈನ್ ಬೇಕು ಅಂತಾದರೆ ಕಾಲ್ ಮಾಡಿ. ಓಕೆನಾ? ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.